ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಹೇಳ್ಕೊಡ್ತಾ ಇರೋದು ವೆಯ್ಟ್ ಲಾಸ್ ಫ್ರೆಂಡ್ಲಿ ಮತ್ತು ಹೆಲ್ತಿ ಸ್ಮೂತಿ. ಇದು ಮಾಡೋದು ತುಂಬಾ ಈಸಿ. ನಾನಿಲ್ಲಿ ಕಾಲು ಭಾಗ ಪಪ್ಪಾಯನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 2 ದೊಡ್ಡ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಪಪ್ಪಾಯ ಮತ್ತು ಬಾಳೆಹಣ್ಣನ್ನು ಹಾಕಾದ್ಮೇಲೆ ನಾವು 150 ml ಅಷ್ಟು ಮೊಸರನ್ನ ಹಾಕ್ಕೊಬೇಕು. ಮೊಸರು ಹಾಕಾದ್ಮೇಲೆ ನಾನು ಸಣ್ಣದು ಕಲ್ಸಕ್ಕರೆ ಚೂರನ್ನ ಹಾಕ್ತಾಯಿದ್ದೀನಿ. ಕಲ್ಸಕ್ಕರೆ ಆಪ್ಷನಲ್, ನಿಮಗೆ ಬೇಕು ಅಂತ ಹೇಳಿದ್ರೆ ಹಾಕ್ಬೋದು. ಬಾಳೆಹಣ್ಣು ಮತ್ತು ಪಪ್ಪಾಯ ಆಲ್ರೆಡಿ ಸ್ವೀಟ್ ಇರೋದ್ರಿಂದ ನೀವು ಹಾಕಿಲ್ಲ ಅಂತ ಹೇಳಿದ್ರು ನಡೆಯುತ್ತೆ. ಅದಾದಮೇಲೆ ಪಂಪ್ಕಿನ್ ಸೀಡ್ಸ್ ಮತ್ತು ಸೌತೆಕಾಯಿ ಬೀಜನ ಹಾಕಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಒಂದಷ್ಟು ಡ್ರೈ ಫ್ರೂಟ್ಸ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಕೊನೆಯಲ್ಲಿ ನಾನು ಇದಕ್ಕೆ 50 to 80 ml ಅಷ್ಟು ವಾಟರ್ ಹಾಕಿದ್ದೀನಿ. ನನಗೆ ಸ್ಮೂತಿ ತುಂಬ ತೆಳ್ಳಗಿದ್ರೆ ಇಷ್ಟ ಆಗಲ್ಲ. ನೀವಿಲ್ಲಿ ಪಪ್ಪಾಯ ಬದಲು ಸೀಸನಲ್ ಫ್ರೂಟ್ಸ್ನ ಕೂಡ ಹಾಕ್ಕೊಬೋದು. ಹಾಗೆ ಮೊಸರು ಬದಲು ಕಾಯಿಸಿರೋ ಹಾಲು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ವೆಯ್ಟ್ ಲಾಸಲ್ಲಿ ಇರೋರು ಬ್ರೇಕ್ಫಾಸ್ಟ್ಗೂ ಕೂಡ ತೊಗೊಬೋದು. ಬಟ್ ನಾನು ಇದನ್ನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಆಗಿ ಅಥವಾ ಈವ್ನಿಂಗ್ ಸ್ನ್ಯಾಕ್ ಆಗಿ ತೊಗೊಳಕ್ಕೆ ಇಷ್ಟಪಡ್ತೀನಿ. ವರ್ಕೌಟ್ ಮಾಡೋರು ಕೂಡ ಇದನ್ನು ಕುಡಿಬೋದು. ತುಂಬಾ ಹೆಲ್ತಿ ಆಗೋ ಇರುತ್ತೆ, ರಿಫ್ರೆಶಿಂಗ್ ಆಗೋ ಇರುತ್ತೆ. ನಾನು ನೆನ್ನೆ ಹಾಕಿದ ವೀಡಿಯೋಗೆ 100+ ವ್ಯೂಸ್ ಬಂದಿದೆ. ಅದು ನಂಗೆ ತುಂಬಾ ಖುಷಿ ಆಯಿತು. ನೆನ್ನೆ ನಾನು ಅಪ್ಲೋಡ್ ಮಾಡಿದ ವೀಡಿಯೋ ಯಾವುದು ಅಂತ ಹೇಳಿದ್ರೆ ವೆಯ್ಟ್ ಲಾಸ್ ಚನ್ನ ಟಿಕ್ಕಿ ರೆಸಿಪಿ. ನೀವು ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡಿ. ಇನ್ನು ಇದೇ ಥರ ವೆಯ್ಟ್ ಲಾಸ್ ಫ್ರೆಂಡ್ಲಿ ರೆಸಿಪೀಸ್, ಹೆಲ್ದಿ ರೆಸಿಪೀಸ್ನ ನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಸ್ಮೂತಿ ರೆಡಿ ಆದಮೇಲೆ ನಾನು ಇದಕ್ಕೆ ಚಿಯಾ ಸೀಡ್ಸ್ನ ಫಸ್ಟೇ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಚಿಯಾ ಸೀಡ್ಸ್ನ ಯಾವತ್ತು 4 to 5 hour ನೆನೆಸಿನೇ ಯೂಸ್ ಮಾಡಿ, ಅದಕ್ಕೂ ಮೊದಲೇ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಈ ಸ್ಮೂತಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.